ಇಲ್ಲಿ ನಾನು ಹೇಳ್ದಂಗ ಪಾರ್ವತಿ ಪರಮೇಶ್ವರನ ಈ ಭೂಮಂಡಲಕ್ಕೆ ಕರ್ಕೊಂಬರ ಕ್ಷಣದಲ್ಲಿ ಸೂರ್ಯನ ಮುಖಾಂತರ ಪ್ರತಿಯೊಂದು ವಿಷಯನ ತಿಳಿತೈತಿ. ಅವಾಗ ಓಂ ದೇವ ಶಿವನಿಗೆ ಏನ್ ಹೇಳ್ತಾನಪ್ಪ ಅಂದ್ರೆ, ನೋಡು ಈ ಭೂಮಂಡಲದಲ್ಲಿ ನಾವು ಹೋಗಕ್ಕಿಂತ ಮುಂಚೆಗಾಗಿ ಜಗಳಕ್ಕೆ ನಿಂತಿರ್ತಾರೆ ಈಗ ಅವರು ರಾಕ್ಷಸಗಳು. ನಿನಗ ಎಷ್ಟು ಶಕ್ತಿ ಬೇಕ ನಾನು ಕೊಡುತ್ತೇನೆ, ನೀನು ಆ ರಾಕ್ಷಸರು ಕೂಡ ಹೋರಾಡಬೇಕು ಅಂತ ಹೇಳಿ ಓಂ ದೇವ ಶಿವನಿಗೆ ಹೇಳುತ್ತಾನೆ. ಆ ಕ್ಷಣಕ್ಕೆ ಓಂ ದೇವನ ಮಾತು ಕೇಳಿಸ್ಕೊಂಡು ಶಿವ ಏನಂತಾನಪ್ಪ ಅಂದ್ರೆ, ನೋಡು ನಾನು ಸುಮ್ಮನೆ ಬಾ ಅಂದ್ರೆ ಬರ್ತೀನಿ, ನಾನು ಜಗಳ ಮಾಡಂದ್ರೆ ನನ್ನ ಕೈಲಿ ಆಗಲ್ಲ ಅಂತೇಳಿ ಶಿವ ಓಂ ದೇವನಿಗೆ ತಿಳಿಸುತ್ತಾನೆ ಆ ಕ್ಷಣದಲ್ಲಿ. ಅವಾಗ ಹಿಂದೆ ತಿರುಗಿ ಪಾರ್ವತಿ ತಾಯಿಗೆ ಓಂ ದೇವ ಏನ್ ಹೇಳ್ತಾನಪ್ಪ ಅಂದ್ರೆ, ನೋಡಮ್ಮ ಶಿವ ಅಂತರೂ ಜಗಳಕ್ಕ ನಾನು ಹೋಗಲ್ಲಂತ ಅಂತಾನ, ನಿನಗ ನಾನು ಎಷ್ಟು ಶಕ್ತಿ ಬೇಕು ನಿನಗೆ ಅಷ್ಟು ನಾನು ಕೊಡ್ತೀನಿ, ಆ ಹೋರಾಟಕ್ಕ ನಾನು ಕೊಡ್ತೀನಿ, ನೀನು ರೆಡಿ ಆಗಿಬಿಡಕ ಅಂತ ಹೇಳಿದಾಗ ಪಾರ್ವತಿ, ಗುರುದೇವ ಆಯ್ತು ನಾನು ಒಪ್ಕೊಂತೀನಿ, ಅವರಿಗೆ ನನಗೆ ಶಕ್ತಿ ಕೊಡು, ಅವ್ರಿಗೆ ಒಬ್ರಿಗೆ ಓಸಲ್ಲ ಆ ರೀತಿ ನಾನು ಹೋರಾಡ್ತೀನಿ ಅಂತ ಹೇಳಿ ಓಂ ದೇವನ್ ಕೂಡ ಮಾತು ತಗೊಂತಾಳೆ. ಅದೇ ರೀತಿ ತಾಯಿ ಪಾರ್ವತಿ ದೇವಿಗೆ ಶಕ್ತಿನ ತುಂಬಿಡ್ತಾನೆ. ತುಂಬಿದ ಕ್ಷಣ ಈ ಇಬ್ಬರಿಗೂ ಈ ಭೂಮಂಡಲದಲ್ಲಿ ಕರ್ಕೊಂಡ್ ಬಂದ್ಮೇಲೆ ಎಲ್ಲ ರಾಕ್ಷಸರು ಜಗಳ ಮಾಡ್ಬೇಕಂತ ಹೇಳಿ ನಿಂತಿರ್ತಾರೆ. ಆ ಕ್ಷಣದಲ್ಲಿ ಬಂದ ಬೇಕಂತ ಹೇಳಿ ಪಾರ್ವತಿ ತಾಯಿಗೆ ಚುಡಾಯಿಸ್ತಾರೆ, ಅವರು ಹಿಡಿದು ಕಟ್ಟಾಗನ ಅಂತ ಹೇಳಿ. ಆವಾಗ ಪ್ರತಿ ಒಬ್ಬರು ರಾಕ್ಷಸರು ಕೂಡ ಚಿರಾಡಾಗ್ತಾರೆ, ಎಲ್ಲರೂ ಓಡಿಸ್ಬಿಡೋಣ ಇವ್ರಿಗೆ, ಜಗಳ ಮಾಡಿ ಕಟ್ಟಾಕ್ಬಿಡ ಅಂತೇಳಿ. ಆ ಕ್ಷಣದಲ್ಲಿ ಓಂ ದೇವ ಅಪ್ಪಣೆ ಕೊಟ್ಬಿಡ್ತಾನೆ. ತಾಯಿ ಪಾರ್ವತಿ ದೇವಿ ಚಾಮುಂಡಿ ಅವತಾರ ತಾಳ್ಕೊಂತ ಒಬ್ಬೊಬ್ಬರಿಗೆ ಕತ್ತರಿಸ್ ಹಾಕ್ಬಿಡ್ತಾಳೆ ಈ ಜಗತ್ನಲ್ಲಿ ಇರ್ತಕ್ಕಂಥ ರಾಕ್ಷಸಗಳಿಗೆ. ಮುಂದೆ ಮತ್ತೆ ಏನ್ ನಡಿಬೇಕಂತ ನೀವು ಓಂ ದೇವ ಯೂಟ್ಯೂಬ್ ಚಾನಲ್ ಐತಿ ನಮ್ದು, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾ ಪ್ರತಿಯೊಂದು ವಿಷಯನೂ ನಾ ವಿಡಿಯೋ ಮಾಡಿ ನಿಮ್ಗ ಹಾಕ್ತೀನಿ.